ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ ಒಂದಿಷ್ಟು ದಿನಗಳಿಂದ ಎಲ್ಲ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ದಂತ ಒಂದೇ ಪ್ರಶ್ನೆ ಅಂತಂದ್ರೆ, ಯಾವಾಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಒಳ ಮೀಸಲಾತಿ ಒಂದು ಪ್ರಕ್ರಿಯೆ ಎಲ್ಲ ಮುಗಿಯುತ್ತೆ, ಯಾವಾಗ ಅದನ್ನ ಬಿಲ್ ಅನ್ನ ಅನುಮೋದನೆ ಮಾಡ್ತಾರೆ ಅಂತೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ. ಸೊ ಫೈನಲಿ ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಟ್ಟು 7 ನಿರ್ಣಯಗಳನ್ನ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಒಳ ಮೀಸಲಾತಿ ಕಾಯ್ದೆಯನ್ನ ಏನು ಮಂಡನೆ ಮಾಡಲಾಯಿತು, ಸೊ ಅದು ಬಿಲ್ ಅನ್ನ ಅಂತಿಮವಾಗಿ ಸರ್ವಾನುಮತದಿಂದ ಅಂಗೀಕಾರ ಮಾಡಲಾಗಿದೆ. ಅಂಡ್ ನೆಕ್ಸ್ಟ್ ನೇಮಕಾತಿಗಿದ್ದಂತ ಬಹುದೊಡ್ಡ ಅಡ್ಡಿ ಅಂತಂದ್ರೆ ಇದು ಒಳ ಮೀಸಲಾತಿ ವಿಚಾರ. ಅಂಡ್ ಇದರ ಜೊತೆ ಈಗ ಒಂದು ವಿಷಯ ಕ್ಲಿಯರ್ ಆಯಿತು, 56% ರಿಸರ್ವೇಶನ್ ಇಶ್ಯೂ ಕೂಡ ಒಂದು ಸಮಸ್ಯೆ. ಸದ್ಯಕ್ಕೆ ಅದಕ್ಕೊಂದು ರಕ್ಷಣೆಯನ್ನ ಕೊಡಬೇಕಾಗಿತ್ತು. ಯಾವ ರೀತಿ ಅಂತಂದ್ರೆ, ಈಗ 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಅಂದ್ರೆ ಈ 56% ಮೀಸಲಾತಿಯನ್ನು ಏನು ಹೆಚ್ಚಳ ಮಾಡಿದ್ದಾರೆ, ಸೊ ಇದನ್ನ 56% ಹೆಚ್ಚಳ ಮಾಡಿರೋದಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕಾಗಿತ್ತು 9ನೇ ಅನುಸೂಚಿಗೆ ಸೇರಿಸೋದಕ್ಕೆ. ಸೊ ಅದನ್ನು ಕೂಡ ನಿನ್ನೆ ರಾಜ್ಯ ಸರ್ಕಾರ ಮಾಡಿದೆ. ಸದ್ಯಕ್ಕೆ ಸಮಸ್ಯೆ ಇಲ್ವಾ ಅಂತ ಕೇಳೋದಾದ್ರೆ, ಅದಕ್ಕೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. ಅಂಡ್ ಈಗ ಒಂದು 56 ಆಕ್ಟ್ ಮೇಲೆ ಏನು ಕ್ವಶನ್ ಮಾಡಿದ್ರಲ್ವಾ, ನಾಳೆ ಆ ಕೇಸಲ್ಲಿ ಸರ್ಕಾರ ಈಸಿಯಾಗಿ ಈ ವಿಷಯವನ್ನ ಡಿಫೆಂಡ್ ಮಾಡ್ಕೊಳ್ಬಹುದು. ಏನಂತಂದ್ರೆ, ಈಗಾಗಲೇ ನಾವು ಅದನ್ನ ಕಾಯ್ದೆಯನ್ನ ಅಂಗೀಕರಿಸಿದೀವಿ ಎಲ್ಲ ರೀತಿಯಿಂದಲೂ ಕೂಡ. ಸೊ ಅಂಡ್ ಅದರ ಜೊತೆ ಅದರ ಒಂದು ಲೀಗಲ್ ಪ್ರೊಟೆಕ್ಷನ್ಗಾಗಿ 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ನಾವು ಕೇಂದ್ರಕ್ಕೆ ಪ್ರಸ್ತಾವನೆ ಕೂಡ ಕಳಿಸಿದೀವಿ ಅಂತೇಳಿ ನಾಳೆ ಕೋರ್ಟಲ್ಲಿ ಅದನ್ನ ಸರ್ಕಾರದ ಪರ ವಕೀಲರು ಅದರ ವಿಷಯವನ್ನ ವಾದಿಸಬಹುದು. ಹಾಗಾಗಿ ಅಲ್ಲಿ ಅದನ್ನ ಇಟ್ಕೊಂಡು ನಾವು ನೇಮಕಾತಿಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೂಡ 56 ಮೇಲೆ ಕೇಳ್ತಾರೆ. ಸೊ ಕೋರ್ಟ್ ಇದ್ರ ಬಗ್ಗೆ ಏನಾದರೂ ಆದೇಶ ಕೊಟ್ಟರೆ ನೇಮಕಾತಿ ಮಾಡಿ ಅಂತ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ನೇಮಕಾತಿಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನೊಂದು ಸಮಸ್ಯೆ ಅಂತಂದ್ರೆ, ಅಲೆಮಾರಿ ಸಮುದಾಯದವರಿಗೆ 1% ರಿಸರ್ವೇಶನ್ ಕೊಡೋದ್ರ ಬಗ್ಗೆ ನಿನ್ನೆ ಇದ್ರ ಬಗ್ಗೆ ಹಲವಾರು ಜನ ಸದಸ್ಯರು ಧ್ವನಿ ಎತ್ತಿದ್ದಾರೆ. ಬಟ್ ಇನ್ನೂ ಅದು ಕೋರ್ಟಲ್ಲಿ ಕೇಸ್ ಕೂಡ ಇದೆ. ಈವನ್ ಅಲೆಮಾರಿ ಸಮುದಾಯದವರು ಕೂಡ ಕೇಸ್ ಹಾಕೊಂಡಿದ್ದಾರೆ. ಅವ್ರಿಗೂ ಕೂಡ ಏನಾದರೂ ಕನ್ವಿನ್ಸ್ ಮಾಡಿ ಏನಾದರೂ ಪ್ಯಾಕೇಜ್ ಅಥವಾ ಸ್ಪೆಷಲ್ ಏನಾದರೂ ಒಂದು ವಿಶೇಷತೆ ಕೊಟ್ಟು ಅವರ ಕೇಸನ್ನು ಕೂಡ ಹಿಂಪಡೆಯುವಂತೆ ಮಾಡಿದ್ರೆ ಅದೊಂದು ಕೂಡ ನೇಮಕಾತಿಗಿರುವಂತ ಅಡ್ಡಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಎರಡೂ ಕೂಡ ಬಗೆಹರಿತು ಅಂತಂದ್ರೆ ಆಟೋಮೆಟಿಕ್ ರೆಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗಾಗಲೇ ಸರ್ಕಾರ ಮಾಡಿರುವಂತ ರೀಸನ್ ಕೂಡ ಇದೇ ಕಾರಣ. ಅಂತಂದ್ರೆ ಯಾಕೆ ಈಗ ಇಮಿಡಿಯೇಟ್ ಆಗಿ ಇವರು 9th ಶೆಡ್ಯೂಲ್ಗೆ ಪ್ರಸ್ತಾವನೆ ಕಳಿಸಿದ್ದಾರೆ ಅಂತಂದ್ರೆ ಇದೇ ರೀಸನ್, ಕೋರ್ಟಲ್ಲಿ ನೇಮಕಾತಿಗಳನ್ನ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೇಳೋದು. ಹಾಗಾದ್ರೆ ಕೋರ್ಟ್ ಈಸಿಯಾಗಿ ಪರ್ಮಿಷನ್ ಕೊಟ್ಬಿಡುತ್ತಾ ಅಂತಂದ್ರೆ ಅದಕ್ಕೊಂದಿಷ್ಟು ಕಾರಣಗಳನ್ನು ಕೂಡ ಕೇಳ್ತಾರೆ ನ್ಯಾಯಾಧೀಶರು. ಅಂದ್ರೆ ನೀವೀಗ 56% ವಿಚಾರದಲ್ಲಿ ಏನೆಲ್ಲ ನಿರ್ಣಯಗಳು ತೆಗೆದುಕೊಂಡಿದ್ದೀರಾ ಅಂತೆಲ್ಲ ಕೆಲವೊಂದಿಷ್ಟು ಪ್ರಶ್ನೆ ಆಗುತ್ತೆ. ಸೊ ಅದು ಸರಿಯಾಗಿ ಸಮರ್ಪಕವಾಗಿ ಸರ್ಕಾರದ ಪರ ವಕೀಲರು ಎಲ್ಲ ದಾಖಲೆಗಳನ್ನ ಕೊಟ್ಟು ಸರಿಯಾಗಿ ವಾದ ಮಂಡನೆ ಮಾಡಿದ್ದೆ ಆದ್ರೆ ಅವಕಾಶವನ್ನ ಪಡ್ಕೊಳ್ಬಹುದು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾದಂತ ವಿಚಾರ ಅಂತಂದ್ರೆ, ನಾಳೆ ಈ ಒಂದು ವಿಚಾರದಲ್ಲಿ ಯಾವುದೇ ಸಮಸ್ಯೆ ಮುಂದೆ ಕೂಡ ಆಗ್ಬಾರ್ದು. ಈಗ ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಏನ್ ನೇಮಕಾತಿಗಳು ಸ್ಟಾಪ್ ಆಗಿಲ್ಲ, ಅಲ್ಲೂ ಕೂಡ ಇದೇ ರೀತಿ ರಿಸರ್ವೇಶನ್ ಕೇಸ್ ಇದ್ದಾಗ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಬಟ್ ಆಸ್ ಇಟ್ ಈಸ್ ಏನೇನು ಪ್ರಕ್ರಿಯೆಗಳಿದೆ ರಾಜ್ಯದಲ್ಲಿ ನೇಮಕಾತಿ ಆಗಿರ್ಬೋದು, ಶೈಕ್ಷಣಿಕ ಉದ್ದೇಶಗಳು ಕೆಲವೊಂದಕ್ಕೆ ಏನೇನು ಇದೆ ಅದೆಲ್ಲವೂ ಕೂಡ ಸರಾಗವಾಗಿ ನಡೀತಾ ಇದೆ. ಅದಕ್ಕೇನೋ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ನಾನು ಈ ವಿಷಯದಲ್ಲಿ ಯಾಕೆ ಹೋಪ್ ಹೇಳ್ತಾ ಇರೋದು ನಿಮ್ಗೆ ಭರವಸೆ ಅಂತಂದ್ರೆ, ಸರ್ಕಾರ ಏನ್ ಮಾಡಬೇಕಿತ್ತು ತನ್ನ ಒಂದು ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದೆ. ಈಗ ಉಳಿದಿರುವಂತದ್ದು ಏನು ಅಂತಂದ್ರೆ, ನ್ಯಾಯಾಲಯದಲ್ಲಿರುವಂತ ತಡೆಯಾಜ್ಞೆಯನ್ನ ತೆರವುಗೊಳಿಸ್ಕೊಂಡು ನೇಮಕಾತಿಗಳನ್ನ ಶುರು ಮಾಡಿಕೊಳ್ಳುವ ರೀತಿ ಮಾಡುವಂತ ಕೆಲಸ ಇದೆ. ಈಗಾಗಲೇ ಹಳೆಯ ನೇಮಕಾತಿ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ PDO ಲಿಸ್ಟ್ ಬಿಟ್ರು, ಗ್ರೂಪ್ ಬಿ ಆಗಿದೆ, CT ಇದೆಲ್ಲ ಕೂಡ ನಡೀತಾ ಇದೆ. ಇನ್ನೊಂದು KS ಕೂಡ ಇನ್ನೊಂದು 20 ದಿನದಲ್ಲಿ ರಿಸಲ್ಟ್ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ KS ನಿಮ್ಗೆ ಗೊತ್ತಿದೆ, ಅದು ಕೇಸ್ ನಡೀತಾ ಇದೆ. ಹಾಗಾಗಿ ಫೈನಲ್ ರಿಸಲ್ಟ್ ಅನ್ನ ಬಿಡೋದಕ್ಕೆ ಸದ್ಯಕ್ಕೆ ಆಗಲ್ಲ. ಅದು ಫೈನಲ್ ಆದೇಶ ಆರ್ಡರ್ ಆಗೋವರೆಗೂ. ಒಟ್ಟಾರೆಯಾಗಿ ಇಷ್ಟು ಈ ಒಂದು ವಿಚಾರದಲ್ಲಿ ಮಾಹಿತಿ ಇರುವಂತದ್ದು. ನಾನು ಬೆಳಗ್ಗೆ ಕೂಡ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೆ, 2026 ಅಲ್ಲಿ ನೇಮಕಾತಿಗಳು ಆಗೇ ಆಗುತ್ತೆ, ಭರವಸೆ ಇಟ್ಟು ಓದಿ ಅಂತ. ಯಾಕೆ ಅಂತಂದ್ರೆ, ಸರ್ಕಾರ ಮನಸ್ಸು ಮಾಡಿದ್ರೆ ಏನಾದ್ರು ಮಾಡಬಹುದು. ಅವ್ರು ಇಷ್ಟು ದಿನ ಮಾಡ್ತಾ ಇರಲಿಲ್ಲ, ಅಷ್ಟೇ ಸುಮ್ಮನೆ ಕೂತಿದ್ರು. ಈಗ ಕೈಗೆತ್ಕೊಂಡಿದ್ದಾರೆ, ಒಳ ಮೀಸಲಾತಿ ಮುಗಿಸಿದ್ದಾರೆ. ಇವನ್ ನೆಕ್ಸ್ಟ್ ಈಗ ಬಜೆಟ್ ಅಲ್ಲೂ ಕೂಡ ಒಂದಿಷ್ಟು ಹಣವನ್ನ ಮೀಸಲಿಡಬೇಕಾಗಿದೆ ನೇಮಕಾತಿ ವಿಚಾರಕ್ಕೆ, ಅದು ಕೂಡ ಆಗುತ್ತೆ. ಒಟ್ಟಾರೆ ನಮಗೆ ಎಕ್ಯುರೇಟ್ ಆಗಿ ಮಂತ್ ಹೇಳಿ, ಯಾವ ತಿಂಗಳು ಅಂತೆಲ್ಲ ಕೇಳ್ತೀರಾ. ಯಾವ ತಿಂಗಳು ಅನ್ನೋದಂಥದ್ದು ಸ್ಪಷ್ಟವಾಗಿ ಯಾರು ಕೂಡ ಹೇಳಿಲ್ಲ. ಸರ್ಕಾರದ ಸಚಿವರು ಹೇಳಿಲ್ಲ, CM ಅವರು ಹೇಳಿಲ್ಲ, ಯಾರು ಹೇಳಿಲ್ಲ. ಒಟ್ಟಾರೆ ಅವರು ಮಾಡ್ತಾ ಇರೋಂಥ ಈಗ ಪ್ರೊಸೆಸ್ ಅನ್ನೆಲ್ಲ ಮುಗಿಸಿದ್ರೆ ಸರಿಯಾಗಿ ಕೋರ್ಟಲ್ಲಿ 28ನೇ ತಾರೀಕು ಮತ್ತೆ ಹೆಂಗಿದೆ 56 ಆಕ್ಟ್ದು, ಸೊ ಅದೆಲ್ಲ ಮುಗಿಯೋದಕ್ಕೆ ಜನವರಿ ಹೋಗೇ ಹೋಗುತ್ತೆ.
ಐ ಥಿಂಕ್ ಆದೇಶವನ್ನು ಪಡ್ಕೊಂಡ್ರು ಇವರು ಕೋರ್ಟಿಂದ. ಈಗಿರುವಂಥ ತಡೆಯನ್ನು ತೆರವುಗೊಳಿಸಿದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಆರಾಮಾಗಿ ರಿಕ್ರೂಟ್ಮೆಂಟ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಇಲ್ಲ ಕೋರ್ಟ್ ಆದೇಶ ಏನಾದರೂ ತಡೆಯಾಜ್ಞೆ ತೆರವುಗೊಳಿಸಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಹೊರತುಪಡಿಸಿದ್ರೆ ಸದ್ಯಕ್ಕಂತೂ ನೇಮಕಾತಿ ವಿಚಾರದಲ್ಲಿ ಇದ್ದಂತ ಒಂದು ದೊಡ್ಡ ಆತಂಕ ಒಳ ಮೀಸಲಾತಿ ವಿಷಯ, ಅದನ್ನ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ರೀತಿನೇ ಸರ್ಕಾರ ನಡೆದುಕೊಳ್ತಾ ಇದ್ದು. ಬಟ್ ಅದನ್ನ ಸರಾಗವಾಗಿ ಮಂಡನೆ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಇರುವಂಥದ್ದು ಖಾಲಿ ಇರೋ ಹುದ್ದೆಗಳು ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟಿದೆ. ಸೊ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡ್ಕೊಳ್ಳುವಂಥದ್ದು, ಆಲ್ರೆಡಿ ಶಿಕ್ಷಕರ ನೇಮಕಾತಿ, ಪೊಲೀಸ್ ಇಲಾಖೆದು, ಕಂದಾಯ ಇಲಾಖೆ, ಬೇರೆ ಬೇರೆ ಎಲ್ಲ ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳು ಒಟ್ಟಾರೆ ಫಸ್ಟ್ ಯಾವ್ದಾವ್ದೀಗ ಅನುಮತಿ ಇದೆ ಅದನ್ನ ರಿಕ್ರೂಟ್ಮೆಂಟ್ ಮಾಡ್ತಾನೆ. ಇನ್ನು ಉಳಿದಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ, ಯಾವ ಸರ್ಕಾರವು ಕೂಡ ಸಂಪೂರ್ಣ ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಲ್ಲ ಇಮಿಡಿಯೇಟ್ ಆಗಿ. ಅಂಡ್ ಅದರ ಜೊತೆ ಯಾವ್ದ್ಯಾವ್ದೆಲ್ಲ ಕ್ಯಾನ್ಸಲ್ ಆಗಿದೆಯಲ್ಲ ನೋಟಿಫಿಕೇಶನ್ಸ್, ಅದನ್ನ ಫಸ್ಟ್ ರಿನೋಟಿಫಿಕೇಶನ್ ಆಗುವಂಥದ್ದು KPS ಇಂದ ಸಾಧ್ಯತೆಗಳು ಹೆಚ್ಚಿದೆ. ಲೈಕ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಯಾವುದೆಲ್ಲ ಆಗಿದೆ ನೋಡಿ, ಲ್ಯಾಂಡ್ ಸರ್ವೇದು. ಸೊ ಅದೆಲ್ಲ ಫಸ್ಟು ಇವರು ಎಕ್ಸಾಮ್ಸ್ಗಳನ್ನ ಮಾಡಲೇಬೇಕು. ಯಾಕಂದರೆ ಆಸ್ಪಿರೆಂಟ್ಸ್ ಆಲ್ರೆಡಿ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರು, ಎಲ್ಲವೂ ಕೂಡ ಪ್ರೊಸೆಸ್ ಆಗಿತ್ತು. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿರುವಂಥದ್ದು. ಸೊ ಇದನ್ನು ನೀವು ಕೂಡ ಇವತ್ತು ಪತ್ರಿಕೆಯಲ್ಲಿ ಓದಿರ್ತೀರಾ, ನಿನ್ನೆ ಕೂಡ ನೋಡಿರ್ತೀರಾ, ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ. ಭರವಸೆಯಿಂದ ಆ್ಯಂಡ್ ಪ್ರಿಪ್ರೇಷನನ್ನು ತುಂಬ ಚೆನ್ನಾಗಿ ಮಾಡಿಕೊಡಿ, ಮತ್ತೆ ಯಾವುದೇ ರೀತಿಯಾದಂಥ ಹೋಪ್ಗಳನ್ನು ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಧನ್ಯವಾದ.